ಯಡಿಯೂರಪ್ಪ ಸಾಹೇಬರು ತುಂಬ ಒಳ್ಳೆಯವರು, ಉತ್ತಮ ವ್ಯಕ್ತಿಗಳು, ಅನುಭವಿಗಳು. ಅವ್ರ ಪಾಪ ಅಂಥದ್ದೇನೂ ಇಲ್ಲ. ಎಲ್ಲ ಕಡೆ ಗುದ್ಲಿ ಪೂಜೆಗಳಿಗೆ ಬರೋಷ್ಟು ಪಾಪ ಅವ್ರಿಗೂ ಪುರ್ಸತ್ತಿಲ್ಲ. ಇಡೀ ರಾಜ್ಯ ನೋಡುವಷ್ಟು ಕೆಲಸ ಇದೆ. ಉದ್ಘಾಟನೆ ಮುಖ್ಯಮಂತ್ರಿಗಳನ್ನೇ ಕರೆಸಿ, ಅವತ್ತಿನ ಮುಖ್ಯಮಂತ್ರಿಗಳು ಇವತ್ತಿನ ದೇವರಾಜ ಅರಸು ದಾಖಲೆ ಮುರಿದಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಆಗ್ತಾರೋ ಅಥವಾ ಇನ್ಯಾರಾದರೂ ಬೇರೆಯವರು ನಮ್ಮ ಡಿ.ಕೆ. ಸಾಹೇಬ್ರು ಬರ್ತಾರೋ ಗೊತ್ತಿಲ್ಲ. ಯಾರೇ ಮುಖ್ಯಮಂತ್ರಿಗಳಿದ್ರು ಒಂದು ವರ್ಷದೊಳಗಡೆ ಈ ಬಿಲ್ಡಿಂಗನ್ನು ಕಂಪ್ಲೀಟ್ ಮಾಡಿ 2 ಫ್ಲೋರಲ್ಲಿ 30 ಮಳಿಗೆಗಳನ್ನು ನಮ್ಮ ಕಂಚಿಯಲ್ಲಿ ಯಾವ ರೀತಿ ಪ್ರಕಾಶ್ ಆಗ್ಬೋದು, ಬಾಬುಷಾ ಆಗ್ಬೋದು, ಈ ರೀತಿ ಮಳಿಗೆಗಳು AC ಇಟ್ಟು ಉತ್ತಮವಾದಂಥ ಮಳಿಗೆಗಳು ಮಾಡಿದ್ದಾರೆ. ಆ ರೀತಿಯಲ್ಲಿ ಉತ್ತಮವಾದಂಥ ಮಳಿಗೆಗಳನ್ನ ಗ್ರೌಂಡ್ ಫ್ಲೋರ್ಗೆ ಫಸ್ಟ್ ಫ್ಲೋರ್ ಕೊಡಬೇಕು. ಸ್ಥಳೀಯ ನೇಕಾರಿಕೆ ವೃತ್ತಿಯಲ್ಲಿರುವಂಥ ನೇಕಾರರೇ ಈ ಮಳಿಗೆಯ ಏನು ಬಾಡಿಗೆಗೆ ಅಥವಾ ಲೀಸ್ಗೆ ತಗೊಳ್ಳೋ ರೀತಿಯಲ್ಲಿ ಕಾನೂನನ್ನು ರೂಪಿಸಿ ಜವಳಿ ಇಲಾಖೆಯಿಂದ ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ, ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ, ಮೊದಲನೇ ಬಾರಿಗೆ ದೊಡ್ಡಬಳ್ಳಾಪುರದಲ್ಲಿ ನಾವು ಒಂದು ವಾಣಿಜ್ಯ ಸಂಕೀರ್ಣ, ಅದು ಸೀರೆ ಮಾರಾಟಕ್ಕೆ ಅಂತ ಹೇಳಿ, ಅದು ಬಿಟ್ಟು ಇನ್ಯಾವುದೇ ಆಕ್ಟಿವಿಟಿ ಇಲ್ಲ. ಇನ್ನೊಂದು ಫ್ಲೋರ್ ಏನಾದರೂ ಕಟ್ಟಕ್ಕಾದ್ರೆ ಅವತ್ತು ನೇಕಾರಿಕೆ ಉತ್ಪನ್ನಗಳು ಅಂದರೆ ನಮ್ಮ ಇರುವಂಥ ಮಗ್ಗುಗಳಿಗೆ ಬೇಕಾಗುವಂಥ ಎಲ್ಲ ಉತ್ಪನ್ನಗಳು, ಕಚ್ಚಾ ಉತ್ಪನ್ನಗಳು, ಇದಕ್ಕೆ ಇನ್ನೊಂದು ಫ್ಲೋರ್ ಅನುದಾನ ಲಭ್ಯತೆ ಇದ್ದರೆ ಅದನ್ನು ಕಟ್ತೀವಿ. ಅದ್ರ ಮೇಲೆ ಇನ್ನೂ ಅನುದಾನ ಲಭ್ಯತೆ ಕೊಟ್ಟರೆ ಮೇಲಕ್ಕೆ ಒಂದು ಸಣ್ಣ ಸಮುದಾಯ ಭವನವನ್ನು ಮಾಡಿ